ಅಂಡ್ ಇನ್ನು ನಾವು ನೋಡ್ತೀವಿ ಅಂತ ಹೇಳಿದ್ರೆ ಇವಾಗಿನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೀಟ್ ಯಾವುದೇ ಒಂದು ಪೇಜ್ ನಲ್ಲಿ ಓಪನ್ ಮಾಡಿದ್ರು ನಾವು ಬದಲ್ವಾಡಿಯಾಗಿ ನೋಡ್ತೀವಿ, ಅಮ್ಮ ನಾನು ಜಾಸ್ತಿ ನೋಡ್ತಾ ಇರ್ತೀವಿ. ಸೊ ಯಾಕೆ ಅಂತ ಹೇಳಿದ್ರೆ ನೇರ ನುಡಿ, ಸೊ ಅಷ್ಟೇ ಸ್ಟ್ರೈಟ್ ಆಗಿರುತ್ತೆ, ಅಷ್ಟೇ ಖಡಕ್ ಆಗಿ ಉತ್ತರಗಳನ್ನ ಕೊಡ್ತೀರಾ, ಅಷ್ಟೇ ಸ್ಮೂತ್ ಆಗಿ ಕೂಡ ಹ್ಯಾಂಡಲ್ ಮಾಡ್ತೀರಾ ನೀವು ಎಲ್ಲ ಒಂದು ಸಿಚುವೇಶನ್ ಗಳನ್ನು ಕೂಡ. ಸೊ ಈ ಒಂದು ಮುಗ್ಧತೆ ಮತ್ತೆ ಈ ಒಂದು ಸ್ಟ್ರೈಟ್ ಫಾರ್ವರ್ಡ್ನೆಸ್ ಬಂದಿದ್ದು ಹಳ್ಳಿಯಿಂದನಾ ಅಥವಾ ಮುಂಚೆಯಿಂದನೂ ಇದೇ ರೀತಿನ? ನಾನು ಹುಟ್ಟಿದ ಹಳ್ಳಿಲಿ, ಬೆಳೆದಿದ್ದು ನನ್ನ ಬಾಲ್ಯ ಒಂದು 6-8 ವರ್ಷಕ್ಕೆಲ್ಲ ಬೆಂಗಳೂರೇ. ನನ್ನ ಮದುವೆವರೆಗೂ ನಮ್ಮ ಅಕ್ಕ ಒಬ್ರು ಇದ್ದಾರೆ, ಇಲ್ಲೇ ಇದ್ದಿದ್ದು. ಬಟ್ ನನ್ಗೆ ಎರಡೂ ಗೊತ್ತು, ಕ್ಲಾಸು ಗೊತ್ತು, ಮಾಸು ಗೊತ್ತು. ನಮ್ಮ ಹೀರೋ ಹೆಂಗವ್ರೆ, ಕ್ಲಾಸು ಮಾಸು ಎರಡು ಹೆಂಗೆ ನಮ್ಗೆಲ್ಲ ಗೊತ್ತು, ಎರಡು ಕಲ್ಸಿದೀವಿ. ಈಗ ಏನ್ ಗೊತ್ತೇನ್ರಿ, ಎರಡು ಕಲ್ತ್ಕೋಬೇಕು. ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬೇಕು, ಆಮೇಲೆ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ಬೇಕಾಗಿ ಎರಡು ಬರುತ್ತೆ. ಹಂಗೆ ಆ ಥರ ಒಂದು ಉದಾಹರಣೆ. ಹಂಗಂತ ಅಮ್ಮ ಓದೋರು ಅನ್ಕೊಬಿಟ್ಟಿರ, ಆಮೇಲೆ ಅದನ್ನ ಹೆಂಗೋ ಬರೆದ್ಬಿಟ್ಟಿರ ಹೇಳಿದ್ದು. ಅಂದ್ರೆ ನಿಮ್ಗೆ ವಿಷಯ ಸಿಕ್ಕದೆ ನಮ್ಮ ಬಾಲ್ಯದಿಂದ ಆಮೇಲೆ ನಮ್ಮ ಜೀವನ ಎಲ್ಲೆಲ್ಲೋ ತಗೊಂಡೋಗ್ಬಿಡುತ್ತೆ. ಒಂದು ಬಾಲ್ಯ ಒಂದ್ ಕಡೆ, ಮದುವೆ ಒಂದ್ ಕಡೆ, ಮಕ್ಕಳು ಒಂದ್ ಕಡೆ, ಏಜ್ ಆದ್ಮೇಲೆ ಅವೆಲ್ಲ ಹೋಗುತ್ತೆ. ಆ ಥರದಲ್ಲಿ ನಾವು ಪಾಠ ಕಲ್ತಿದ್ದೀವಿ, ಜೀವನದ ಪಾಠ. ಅಂಡ್ ಇನ್ನು ನಾವು ಬಹಳಷ್ಟು ಗಮನ ಕೊಟ್ಟು ನೋಡಿರುವಂತದ್ದು ಏನು ಅಂತ ಹೇಳಿದ್ರೆ, ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಯಶ್ ಸರ್ ಹೇಳ್ತಾರೆ, ಅವರು ಏನ್ ಹೇಳ್ತಾರೆ ಅದನ್ನ ಮಾಡಿ ತೋರಿಸ್ತಿದ್ದಾರೆ. ಬಟ್ ಅದು ನೀವು ಏನು ಹೇಳ್ದೇನೆ ಕೆಲವೊಂದನ್ನ ಮಾಡಿ ತೋರಿಸ್ತೀವಿ ನೋಡಿ. ಅವ್ರಿಗಿಂತ ಒಂದು ಹೆಜ್ಜೆ ಬಂದಿದ್ದೀರಾ ನೀವು, ಯಾರ ತಾಯಿ ಹೇಳಿ ಅದಕ್ಕೆ. ಸೊ ಈ ಒಂದು ಗುಣನ ನೀವು ಯಶ್ ಸರ್ ಅಲ್ಲೂ ಕೂಡ ಅದೇ ರೀತಿಯಾಗಿ ರೂಢಿ ಮಾಡಿಸಿದ್ರ? ಯಶ್ಗೂ ನಾನು ಹೇಳ್ತಾ ಇರ್ತೀನಿ, ತುಂಬಾ ಮಾಡಕ್ ಮುಂಚೆ ಏನು ಹೇಳಕ್ ಹೋಗ್ಬೇಡ, ಮಾಡು ಮಾಡು ಅಂತ ಕೆಲವು ವಿಷಯ ಹೇಳ್ತಿದ್ದಿ. ಈಗ ಹೇಳೋ ಅವಶ್ಯಕತೆ ಇಲ್ಲ, ಈಗ ಅವನದೇ ಸ್ಟೈಲು ಅವನದೇ ದಾಟಿಲಿ ಹೋಗ್ತಾ ಇದ್ದಾನೆ. ಬಟ್ ನನಗೇನು ಗೊತ್ತಾ, ನಾನು ಅವನಷ್ಟು ಕಲ್ತಿದ್ದೀನೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ನಾನು ಮಾಡ್ಕೊಂಡಿರೋ ಟೀಮ್ ಆಗ್ಬೋದು, ಇದಾಗ್ಬೋದು ಎಲ್ಲ. ಆದರೆ ನನಗೆ ನಂಬಿಕೆ ಇತ್ತು, ಏನೋ ಒಂದು ಮಾಡೇ ಮಾಡ್ತೀನಿ ಅಂತ. ಮಾಡಾದ್ಮೇಲೆ ಹೇಳೋಣ, ಯಶ್ಗೆ ಎಫೆಕ್ಟ್ ಆಗಬಾರ್ದು. ಆಮೇಲೆ ಪ್ರಶ್ನೆ ಜಾಸ್ತಿ ಶುರು ಆಗ್ಬಿಡುತ್ತೆ. ಸೆಲೆಬ್ರಿಟಿ ಅಮ್ಮ ಆಗಿದ್ರಿಂದ ನಾನು ನಾರ್ಮಲ್ಲಾಗಿ ಏನೋ ಒಂದು ಸಿನಿಮಾ ಮಾಡ್ತಾವ್ರೆ ಅಂತ. ಈಗ ಯಾರೋ ಎಷ್ಟೋ ಜನ ಸಿನಿಮಾ ಮಾಡ್ತಿರ್ತಾರೆ, ಯಾರೋ ಅಷ್ಟೊಂದು ಸುದ್ದಿ ಮಾಡಲ್ಲ. ನಮ್ದನ್ನ ದೊಡ್ಡ ಸುದ್ದಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತೀವೋ ಚೆನ್ನಾಗಿ ಮಾಡಲ್ಲ, ಸುದ್ದಿ ಜಾಸ್ತಿ ಆಗುತ್ತೆ. ಸುದ್ದಿ ಜಾಸ್ತಿ ಆದಾಗ ಎಲ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಬರೀ ಮೈಕ್ ಮುಂದೆ ಮಾತಾಡೇನೆ 1 ವರ್ಷ ಕಳೆದೋಗ್ಬಿಡೋದು ನಮ್ದು. ಅದು ಬೇಡ, ಕೆಲಸ ಮಾಡಿ ಮೈಕ್ ಮುಂದೆ ಬಂದ್ವಿ. ಪೃಥ್ವಿ ಸರ್ ಅವ್ರಿಗೆ ಡೈರೆಕ್ಷನ್ ಕಡೆನೂ ಕೂಡ ಜಾಸ್ತಿ ಒಲವಿದೆ. ಹೌದೇನ್ರಿ? ಡೈರೆಕ್ಷನ್ ಮಾಡ್ತಿದಾರಮ್ಮ. ಹೌದಾ? ಸೊ ಡೈರೆಕ್ಷನ್ ಕಡೆನೂ ಕೂಡ ಸ್ವಲ್ಪ ಒಲವಿದೆ. ಅಂಡ್ ನೆಕ್ಸ್ಟ್ ಡೈರೆಕ್ಷನ್ ಯಾವಾಗ ಬರ್ಬೋದು, ಅಥವಾ ನಿಮ್ಮ ಒಂದು ಡೈರೆಕ್ಷನ್ ನಲ್ಲಿ ಯಾವ ರೀತಿಯಾದಂತ ಒಂದು ಕಥೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ? ಫಸ್ಟ್ ಒಂದು ಮಾಡ್ಬಿಡ್ತೀನಿ ಈಗ. ನಾನು ಡೈರೆಕ್ಷನ್ ಟೀಮ್ ಅಲ್ಲಿ ನಂಗೆ ಒಂದು ಕೆಲಸ ಕೊಡಿ ಅಂದಿದ್ದೆ, ಕೊಡ್ಲೇ ಇಲ್ಲ. ಹೌದು, ಯಾಕೆ ಕೊಟ್ಟಿಲ್ಲ ನೀವು? ಫಸ್ಟ್ ರಿಜೆಕ್ಟ್, ತುಂಬಾ ಜನ ಸೆಲೆಕ್ಟ್ ಮಾಡ್ತೀವಲ್ಲ, ನಾನು ಲೈಫ್ ಅಲ್ಲಿ ಫಸ್ಟ್ ರಿಜೆಕ್ಟ್ ಮಾಡಿದ್ದೆ ಇವ್ರು. ತಗೊಳ್ದೆ ರಿಜೆಕ್ಟ್ ಮಾಡಿದೆ, ಗೊತ್ತಾಯ್ತು ಇವ್ರು ಕೆಲಸ ಮಾಡಲ್ಲ ಅಂತ. ಇಲ್ಲ ಹಾಗೇನಿಲ್ಲ, ಅವ್ರು ಬಂದ್ರೆ ಆಲ್ವೇಸ್ ವೆಲ್ಕಮ್. ಯಾವ ಪಾತ್ರಗಳನ್ನ ನೀವು ಹೆಚ್ಚಿಗೆ ನಿಭಾಯಿಸೋದಕ್ಕೆ ಇಷ್ಟಪಡ್ತೀರಾ ಅವರ ಒಂದು ಡೈರೆಕ್ಷನ್ ನಲ್ಲಿ? ಅಲ್ಲ, ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬರ್ತೀನಿ. ಅಸಿಸ್ಟೆಂಟ್ ಆಗಿನಾ? ಸ್ಕ್ರೀನ್ ಮುಂದೆ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ತರ ಹಿಂದೆ ಇರಬೇಕು ಅಂತ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ. ಓಕೆ. ಅಂಡ್ ಜೀವನದಲ್ಲಿ ನಾವು ಎಲ್ಲೇ ಹೋದ್ರು ಕೂಡ ನಮ್ಮ ಒಂದು ಹಳ್ಳಿಗಳನ್ನ ನಾವು ಮರಿಬಾರ್ದು ಅಂತ ಹೇಳಿ ಹೇಳ್ತೀವಿ. ಸೊ ಬೇಸಿಕಲಿ ನಾವು ನಮ್ಮ ಹಳ್ಳಿಯ ಒಂದು ಜೀವನನ ಇವತ್ತು ಎಲ್ಲೋ ಒಂದು ಕಡೆ ಮರ್ತೋಗ್ತಾ ಇದೀವಿ ಅಂತ ಅನ್ಸುತ್ತೆ ಸರ್. ಸೊ ಇಲ್ಲಿಯ ಒಂದು ಸಿಟಿ ಲೈಫ್ಗೆ ನಾವು ಜಾಸ್ತಿ ಅಡಾಪ್ಟ್ ಆಗ್ಬಿಟ್ಟು ಹಳ್ಳಿ ಜೀವನನ ಎಷ್ಟು ಮರ್ತಿದೀವಿ. ನಿಮ್ಗೆ ಯಾವ ರೀತಿಯಾಗಿ ಹಳ್ಳಿ ಕನೆಕ್ಟ್ ಆಗುತ್ತೆ? ನಾನ್ ಮರ್ತಿಲ್ಲಪ್ಪ, ನಾನು ತುಂಬಾ ಚೆನ್ನಾಗಿ ಅಡಿಕ್ಟ್ ಮಾಡಿ ಮತ್ತೆ ಹಳ್ಳಿಲೇ ಇದ್ದೀನಿ ನಾನು ಹೋಗಿ. ನಾನ್ ಮರ್ತಿಲ್ಲ, ಇದು ಬರೋದು ಇಲ್ಲ, ನಾನ್ ಮರೆಯಲ್ಲ. ನೀವ್ ಎಲ್ಲೇ ಇರಿ, ನಿಮ್ಮ ಒಳಗಡೆ ಇಟ್ಕೊಂಡ್ರೆ ಯಾಕೆ ಮರ್ತೋಗ್ತೀರಾ? ಕೆಲವ್ರು ಮರೀತಾರೆ, ಅವ್ರವ್ರ ಟೇಸ್ಟ್. ಈಗ ನಿಮ್ಗೆ ಪ್ಯಾಂಟ್ ಶರ್ಟ್ ಬೇಕು, ಒಬ್ರಿಗೆ ಪಂಚೆ ಬೇಕು, ನಾವ್ ಹೇಳಕ್ಕಾಗುತ್ತೆ, ಅದು ನಿಮ್ ಟೇಸ್ಟ್. ನಮ್ ಟೇಸ್ಟಿಗೆ ನಾವು ಹಳ್ಳಿ ಮರ್ತಿಲ್ಲ. ಅದನ್ನ ನಾವು ಏನಂದ್ರೆ ಕತೆ ಮುಖಾಂತರ, ನಾಟಕದ ಮುಖಾಂತರ ಈ ತರ ಹೇಳ್ಬೋದೇ ಹೊರತು ಪ್ರತಿ ಮನುಷ್ಯನ್ಗೆ ಹಂಗೆ ಹೇಳಿದ್ರೆ ಕೇಳಲ್ಲ. ಅವ್ರು ಆರ್ಟಿಸ್ಟ್ ಕೈಲೇ ಹೇಳಿಸ್ಬೇಕು. ಸೊ ನೀವು ಪ್ರೊಡಕ್ಷನ್ ಮಾಡ್ತೀನಿ ಅಂತ ನಿಂತಿದ್ರೆ ಎಸ್ ಸರ್ ಕೂಡ ಒಂದು ಸಪೋರ್ಟ್ ಕೊಡ್ತಾ ಇದ್ರು. ಬಟ್ ಯಾಕೆ ಮನೆಯಲ್ಲಿ ಹೇಳಿ? ನಾನು ಎಸ್ ಸರ್ ಸಪೋರ್ಟ್ ಯಾವ ತರ ಸಪೋರ್ಟ್ ಅಂದ್ರೆ ಯಾವುದೇ ಒಂದು ಟೀಮ್ ನ ಕಟ್ಕೊಡೋದ್ರಲ್ಲೇನೆ ಆಗಿ ನಾನೇನು ಕಮ್ಮಿ ಕಟ್ಟಿದ್ದೀನ? ಇದಕ್ಕಿಂತ ಏನು ಬಜೆಟ್ ಕಮ್ಮಿ ನಂದು. ಅವ್ರ ಥರ ದೊಡ್ಡ ಬಜೆಟ್ಗೆ ನನಗೆ ಯಾವ ಬಜೆಟ್ಗೂ ಕಟ್ಟಕ್ಕೆ ನನಗೂ ಬರುತ್ತೆ. ನಂಗೆ ನನ್ನ ಮೇಲೆ ನಾನು ಕಲ್ತ್ಕೋಬೇಕು. ನನಗೆ ಎಲ್ಲರೂ ಬರ್ತಾರೆ, ನಮ್ಮ ಇಂಡಸ್ಟ್ರಿ ಪೂರ್ತಿ ಬರ್ತಾರೆ. ಕೇಳಿದ್ರೆ ಶಿವಣ್ಣ ಬರ್ತಾರೆ, ಎಲ್ಲರೂ ಬರ್ತಾರೆ. ನಂಗೆ ಬೇಡ ಅಂತ, ಯಾಕೆಂದ್ರೆ ನಾನು ಏನು ಕಲ್ತಿದ್ದೀನಿ ಅಂತ ನನಗೆ ಇಷ್ಟು ದೊಡ್ಡ ಕೆಲ್ಸಕ್ಕೆ ಬರುವಾಗ ಫಸ್ಟ್ ನಾನು ಕೆಲಸ ಕಲ್ತಿದ್ದೀನಿ ಅಂತ ಪ್ರೂವ್ ಮಾಡ್ಕೋಬೇಕು. ಸರ್ ಬರೋದೇನು ಬಂದಂಗೇನೆ, ಆದರೆ ಕೆಲ್ಸಕ್ಕೆ ಬೇಡ. ಸೊ ನೀವು ಅಪ್ಪಟ ಅಣ್ಣವ್ರ ಅಭಿಮಾನಿ,
ಸೊ ಬಹಳಷ್ಟು ಸಿನಿಮಾಗಳನ್ನ ನೋಡಿರ್ತೀರ. ನಿಮಗೆ ಜೀವನದ ಮೇಲೆ ತುಂಬಾನೇ ಜಾಸ್ತಿ ಪರಿಣಾಮ ಬೀರುವಂತ ಅಣ್ಣವರ ಸಿನಿಮಾ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಯಾವ್ದು? ಎಲ್ಲನೂ ಆದರೆ ಇಂಥದ್ದು ಅಂಥದ್ದು ಅಂತ ಹೇಳೋಕ್ಕಾಗಲ್ಲ. ಅಣ್ಣವ್ರ ಸಿನಿಮಾ ನಾನು ಎಲ್ಲ ಸಿನಿಮಾ ನೋಡಿದ್ದೀನಿ ಅವ್ರದ್ದು. ಆದರೆ ಯಾವ್ದು ಹೇಳಕ್ಕೂ ಯಾವುದನ್ನು ಆಯ್ಕೆ ಮಾಡಿ ಹೇಳೋಕ್ಕಾಗಲ್ಲ. ಅದೇ ಮಾದರಿಯಾಗಿ ತಗೋಬೇಕು ಅಂದರೆ ಬಂಗಾರದ ಮನುಷ್ಯ. ಹೌದು. ಅಂದರೆ ನಾನು ಹುಬ್ಳಿಲಿ ನೋಡಿದ್ದೆ ಅದನ್ನ, ಓಕೆ. ನಮ್ಮ ಅಕ್ಕವ್ರ ಜೊತೆ ಹೋಗಿ. ಅದು ಎಷ್ಟು ರಶ್ ಓಡ್ತಾ ಇತ್ತು ಅಂದರೆ ಟಿಕೆಟ್ ಇಲ್ಲದೆ ಬ್ಲ್ಯಾಕ್ ತಗೊಂಡು ನೋಡಿದ್ವಿ. ಆಗ 2 ವರ್ಷ ಓಡ್ತಂತೆ ಬಂಗಾರದ ಮನುಷ್ಯ. ನಾನು ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಎಷ್ಟು ವರ್ಷ ಓಡುತ್ತೆ ಅದೆಲ್ಲ. ಬಟ್ ಬಂಗಾರದ ಮನುಷ್ಯ ಇವತ್ತಿಗೂ ಅವತ್ತಿಗೂ ಮುಂದಕ್ಕೂ ಅಣ್ಣವ್ರ ಸಿನಿಮಾ. ಆ ಥರ ಸಿನಿಮಾಗಳು ಅಣ್ಣವ್ರು ಕೊಟ್ಟು ಹೋಗಿರೋದ್ರಿಂದ ಅದು ಇದು ಅವ್ರೇನು ಹೇಳಿ ಒಂದು ಪಾಠ ಅವರು ಹೇಳ್ಕೊಟ್ಟು ಹೋಗೋದು. ಜಮೀನು ಅವ್ರಿಗೊಂಥರ ಹುಮ್ಮಸ್ಸು, ಅಣ್ಣವರೇ ಹೊಲ ಹೊತ್ತವ್ರು ನಾವೇ ಕೊಡಬಾರ್ದು ಅಂತ ಹೋಗಿ ಬಂಡೆನ ಸರಿ ಮಾಡಿ ನಿಜ ರಿಯಲ್ ಲೈಫಲ್ಲಿ ಸಿನಿಮಾಲಲ್ಲ ಮಾಡಿದ್ದುಂಟಂತೆ. ಆಗ ನಾನು ಚಿಕ್ಕವಳು ಗೊತ್ತಾಗಿಲ್ಲ. ಚಿಕ್ಕವಳು ಅಂದರೆ ಅವ್ರಿಗೆ ಗೊತ್ತಾಗ ವಯಸ್ಸಲ್ಲ ಅದು. ಇದೇನು ಮಾಡ್ತಾರೆ ಅಂತ ಅದನ್ನು ಹೇಳ್ತಾರೆ ಇವತ್ತಿಗೂ ನಮ್ಮ ಕಡೆ ಎಲ್ಲ. ನಾನು ಅಣ್ಣವ್ರ ಸಿನಿಮಾ ನೋಡಿ ಮತ್ತೆ ಬಂದು ಊರಿಂದ ಜಮೀನು ರೆಡಿ ಮಾಡಿಕೊಂಡೆ, ತೋಟ ರೆಡಿ ಮಾಡ್ಕೊಂಡೆ ಅಂತ ಹೇಳಿದ ಉದಾಹರಣೆ ಕೇಳಿದ್ದೀನಿ. ಅದೇ ಥರ ಅದೇ ಕಣ್ಣು ಪಿಕ್ಚರ್ ಇದೆಯಲ್ಲ, ಅದೇ ಕಣ್ಣು ಪಿಕ್ಚರಲ್ಲಿ ಅಣ್ಣವರು ಅದೊಂದು ಪಾತ್ರ ಮಾಡಿದ್ರಂತಲ್ಲ, ಕಣ್ಣು ತೆಗಿಯೋ ಪಾತ್ರ. ಅದು ಹೋಗಿ ಯಾರ ಕಣ್ಣಿಗೂ ಹಾಕೋದು ಈ ಥರದ್ದು ನೋಡಿ ಎಷ್ಟೋ ಜನ ಕಣ್ಣು ಕೊಡೋದು ಬಿಟ್ಬಿಟ್ರಂತೆ. ಅಂದರೆ ಎಷ್ಟು ಚೆನ್ನಾಗಿ ಅವ್ರ ಪಾತ್ರನ ಅಬ್ಸರ್ವ್ ಮಾಡಿ ಅವ್ರು ಅಳವಡಿಸ್ಕೊತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಅವಾಗ ಕಣ್ಣು ಕೊಡೋರು ತುಂಬ ಮಿಸ್ಗೈಡ್ ಆಗೋಯ್ತಂಥದ್ದು. ಅಂದರೆ ಬೇಡಪ್ಪ ಕಣ್ಣು ಕೊಟ್ಟರೆ ಇನ್ಯಾರಿಗೂ ಹಾಕ್ತಾರೆ ಅವ್ರು ಮತ್ತೆ ಭೂತ ಈ ಥರದ್ದೇನೋ ಅಂದರೆ ಅವ್ರ ಮನಸ್ಸಲ್ಲಿ ಭಾವನೆ. ಅವಾಗ ತುಂಬ ಮೆಸೇಜ್ ರಾಂಗ್ ಆಯಿತು ಅಂತ ಕರೆದುಬಿಟ್ಟು ಅಣ್ಣವರು ಕಣ್ಣು ದಾನ ಮಾಡ್ತೀನಿ ಅಂತ ಮತ್ತೆ ಒಂದು ಮೆಸೇಜ್ ಕೊಟ್ರಂತೆ. ಅವಾಗ ಅವ್ರು ಯಾವುದೇ ಕೆಲಸ ಮಾಡಬೇಕಾದ್ರೂ ಅವರು ತುಂಬ ಯೋಚಿಸಿ ಸಣ್ಣದೊಂದು ಏನು ಹೇಳ್ತಾರೆ ಕ್ಲೈಮ್ಯಾಕ್ಸಲ್ಲೂ ಅವರು ಯೋಚಿಸಿ ಮಾಡೋರಂತೆ. ಅಂದರೆ ಅದನ್ನು ತುಂಬ ಉದಾಹರಣೆಗಳಿದೆ, ನಾನು ಹೇಳ್ತೀನಿ. ಆ ಥರ ಅವ್ರು ಯೋಚಿಸಿ ಪಾತ್ರ ಮಾಡಿರೋದು ಅವರು. ಇದು ಅದು ಅಂತ ಏನೂ ಇಲ್ಲ. ಬಟ್ ಅದರಲ್ಲೂ ಮಿಸ್ ಆಗಿ ಅವ್ರಿಗೆ ಸುಮಾರು ಈಗ ಅವ್ರ ಬ್ಯಾನರಲ್ಲಿ ಮಾಡುವಾಗ ಅವ್ರಿಗೆ ಆ ಕೆಪಾಸಿಟಿ ಇತ್ತು. ಅದಕ್ಕೆ ಮುಂಚೆ ಮಾಡುವಾಗ ಸುಮಾರು ತಪ್ಪುಗಳಾಗಿದೆ. ಅವ್ರ ಪಾತ್ರದಲ್ಲಿ ಯಾವುದು ತಪ್ಪಿಡಿಯೋಕ್ಕಾಗಲ್ಲ, ಬೇರೆದ್ರಲ್ಲೆಲ್ಲ ಸಿಕ್ಕಿ ಆಗಿದೆ. ಅದನ್ನೆಲ್ಲ ದಾಟ್ಕೊಂಡು ಬಂದು 250 ಪಿಕ್ಚರ್ ಕೊಟ್ಟೋಗಿದೆ. ಸೊ ನಾವು ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ವಜ್ರೇಶ್ವರಿ ಕಂಬೈನ್ಸ್ ಮತ್ತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರದ್ದು PRK ಪ್ರೊಡಕ್ಷನ್ಸ್, ಈ ರೀತಿಯಾದಂತ ಒಂದು ಪ್ರೊಡಕ್ಷನ್ಸ್ ನ ಜಾಸ್ತಿ ನಡೆಸಿದಂತವರು ಮಹಿಳೆಯರೇ, ಅಂದ್ರೆ ಫೀಮೇಲ್ ಪ್ರೊಡ್ಯೂಸರ್ಸ್ ನಡೆಸ್ಕೊಂಡ್ ಬಂದಿರುವಂತದ್ದು. ಸೊ ಇದೇ ಸಾಲಿನಲ್ಲಿ ನಾವು ನಿಮ್ಮನ್ನು ಕೂಡ ನೋಡ್ತಾ ಇದ್ವಿ, ಬಹಳ ಖುಷಿ ಆಗ್ತಾ ಇದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮನ್ನ ನೋಡಿ ಇನ್ನಷ್ಟು ಜನ ಮಾದರಿಯಾಗಿ ಇಟ್ಕೊಂಡು ಇನ್ನಷ್ಟು ಫೀಮೇಲ್ ಪ್ರೊಡ್ಯೂಸರ್ಸ್ ನಮ್ಮ ಇಂಡಸ್ಟ್ರಿಗೆ ಬರಬೇಕು ಅನ್ನೋದೇ ನಮ್ಮ ಒಂದು ಆಸೆ. ಸೊ ನೀವು ಅಂತ ಪ್ರೊಡ್ಯೂಸರ್ಸ್ ಗಳಿಗೆ ಯಾವ ರೀತಿಯಾದಂತ ಕಿವಿ ಮಾತನ್ನ ಹೇಳ್ತೀರಾ? ಖಂಡಿತ ಬನ್ನಿ, ಮಹಿಳೆಯರು ಬರ್ಬೋದು ಈ ಫೀಲ್ಡ್ಗೆ. ತುಂಬ ಏನು ಹೇಳ್ತೀರಾ, ಇದು ತುಂಬ ಆರಾಮಾಗಿ ಬರೋ ಅಂಥ ಫೀಲ್ಡ್ ಇದು. ಮಹಿಳೆಯರು ಸುಮ್ಮನೆ ದುಡ್ಡು ಈಗ ಅದಕ್ಕೆಲ್ಲ ನೋಡ್ಕೊಳ್ಳೋರು ಇದ್ದೆ ಬರ್ಬೇಕಾದ್ರೆ ನೀವು ಅದಕ್ಕೆ ರೆಡಿಯಾಗಿ ಬರಬೇಕು. ರೆಡಿಯಾಗಿ ಅಂದರೆ ಒಂದು ಸಿನಿಮಾನ ಒಂದು ಏನೋ ಜಾಸ್ತಿ ಕೇಳುತ್ತೆ ಕಮ್ಮಿ ಕೇಳುತ್ತೆ ಅದನ್ನೆಲ್ಲ ಕಲ್ತ್ಕೊಳ್ಳಿ. ಬಟ್ ಟೀಮ್ ಅವ್ರು ಮಾಡ್ತಾರೆ, ಟೀಮ್ ಆಯ್ಕೆಯಲ್ಲಿ ಎಲ್ಲ ಮಾಡ್ತಾರೆ, ಬರ್ಬೋದು, ಆರಾಮಾಗಿ ಬರ್ಬೋದು. ಆದರೆ ಫೈನಾನ್ಸು ಆಮೇಲೆ ಮನೆ ಸಪೋರ್ಟು ಎಲ್ಲ ಬೇಕು ಅದಕ್ಕೆ. ಆಯಿತಾ, ಬರಬೇಕು, ಬಂದರೆ ಬರೋಕ್ಕೆ ಮನಸ್ಸು ಮಾಡ್ಬೋದು. ಸೊ ಪೃಥ್ವಿ ಅವರು ಈ ಒಂದು ಮೂವಿನಲ್ಲಿ ಟೀಸರ್ ನಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದಾಗ ಲಾಸ್ಟ್ ಒಂದು ಫೈಟ್ ಮಾಡಿದಾದ್ಮೇಲೆ ಆ ಒಂದು ರೈಫಲ್ ನ ನೀವು ನೆಲಕ್ಕೆ ಕಚ್ಚಿಸುವಂತ ಒಂದು ಸೀನ್ ಇದೆ. ಸೊ ಫೈಟ್ ಸೀಕ್ವೆನ್ಸ್ ಗಳಲ್ಲಿ ಟಫೆಸ್ಟ್ ಸೀಕ್ವೆನ್ಸ್ ಅಂತ ಹೇಳಿ ಕಂಪೋಸ್ ಮಾಡಿರುವಂತದ್ದು ಯಾವುದು ಇದೆ? ಮತ್ತೆ ಫೈಟ್ಸ್ ಅಂದ್ರೆ ಏನೋ ನೀವು ಸ್ಟಂಟ್ಸ್ ಮಾಡೋದು ತುಂಬಾನೇ ಎಕ್ಸ್ಪರ್ಟ್ ಇದೀರಾ. ಸೊ ಸ್ಟಂಟ್ಸ್ ಅವಾಗ ಮಾಡ್ತಾ ಇರ್ತಾರೆ, ಡ್ಯಾನ್ಸ್ ಅಲ್ಲೇ ಆಗಲಿ ಅಥವಾ ನಾರ್ಮಲ್ ಸ್ಟಂಟ್ಸ್ ಮಾಡೋದ್ರಲ್ಲೇ ಆಗಲಿ, ಬ್ಯಾಕ್ ಫ್ಲಿಪ್ಸ್. ಸೊ ನಿಮಗೆ ಫೇವರೇಟ್ ಪಾರ್ಟ್ ವಿಚ್ ಗೇವ್ ಯು ಥ್ರಿಲ್ಲಿಂಗ್ ಅಂತ? ಫೇವರೇಟ್ ಪಾರ್ಟ್ ಈ ಸಿನಿಮಾದಲ್ಲಿ ಒಂದಷ್ಟು ಇದೆ. ಅದ್ರಲ್ಲಿ ಸ್ಪೆಷಲಿ ಎಸ್ ಸರ್ ಅವರ ಬೈಕ್ ನಾವು ಯೂಸ್ ಮಾಡಿರೋದು. ಅಂದ್ರೆ ಅವರ ಪರ್ಸನಲ್ ಅವ್ರು ಮೊದಲು ತಗೊಂಡ್ ಫಸ್ಟ್ ಬೈಕ್ ಅವ್ರು ತಗೊಂಡ ಫಸ್ಟ್ ಬೈಕ್ CBZ ಯೂಸ್ ಮಾಡಿದ್ದು. ಸೊ ಅದರಲ್ಲಿ ನಾನು ಮತ್ತೆ ಇವರು ಇದ್ರು ಆಕ್ಚುಲಿ. ಅದ್ರಲ್ಲಿ ಒಂದು ಸ್ಟಂಟ್ ಮಾಡಿದೀವಿ ನಾವು, ಅದು ತುಂಬಾ ಚೆನ್ನಾಗಿ ಬಂದಿದೆ. ನಂಗೆ ತುಂಬಾ ಯುನೀಕ್ ಅಂತ ಅನ್ಸು, ಸಾಗರ್ ಅವ್ರು ಕಂಪೋಸ್ ಮಾಡಿರೋದು. ಸೊ ಮೇ ಬಿ ಅದು ನನ್ನ ಫೇವ್ರೆಟ್ ಪೋರ್ಷನ್ ಈ ಪೂರ್ತಿ ಸಿನಿಮಾದಲ್ಲಿ. ಅದು ನನಗೆ ಅದು ತುಂಬಾ ಯುನೀಕ್ ಅಂತ ಅನ್ಸ್ತು, ಬೈಕಲ್ಲಿ ಏನೋ ಒಂದು ಸ್ಟಂಟ್ ಮಾಡಿದ್ದು. ಸೊ ಅದೊಂದು ನೆನಪಲ್ಲಿದೆ. ಅಂಡ್ ರೈನಲ್ಲಿ ಫೈಟ್ ಮಾಡಿದ್ವಿ ನಾವು, ರೈನ್ ಎಫೆಕ್ಟ್ ಅಲ್ಲಿ. ಅದು ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ. ವಿಜುವಲಿ ತುಂಬಾ ಪ್ಲೀಸಿಂಗ್ ಆಗಿ ಅನಿಸ್ತು. ಫಸ್ಟ್ ಡೇ ಫಸ್ಟ್ ಶೋ ಅಂತ ಹೇಳಿದಾಗ ಬಹಳಷ್ಟು ಖುಷಿ ಇರುತ್ತೆ. ಸೊ ನೀವು ಚಿಕ್ಕ ವಯಸ್ಸಿಂದ ಹಲವಾರು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರ್ತೀರ. ಅಣ್ಣವ್ರ ಸಿನಿಮಾ ಆಗಿರ್ಲಿ, ವಿಷ್ಣು ಸರ್, ಅಂಬಿ ಅನ್ನೋದು, ಸೊ ಎಲ್ಲರದ್ದು ಸಿನಿಮಾಗಳನ್ನ ನೋಡಿದ್ರೆ. ಬಟ್ ಆದ್ರೆ ಫಸ್ಟ್ ಡೇ ಫಸ್ಟ್ ಶೋ ಈ ಸಿನಿಮಾ ಹೋಗ್ಲೇಬೇಕು ಅಂತ ಹೇಳಿ ಕಾತರದಿಂದ ವೇಟ್ ಮಾಡ್ತಾ ಇದ್ದಂತ ಸಿನಿಮಾಗಳು? ನಾನು ನೋಡಿದ್ದೀನಿ, ಫಸ್ಟ್ ನೋಡೋದು ಕಡಿಮೆ.
ಬಟ್ ಎಷ್ಟು ಪಿಕ್ಚರ್ ಎಲ್ಲ ನೋಡಿದ್ದೀನಿ. ಅಂದರೆ ಎಷ್ಟು ಪಿಕ್ಚರ್ 1 ಗಂಟೆಗೆ ಬರುತ್ತಲ್ಲ ಆ ಶೋಗೆ ಹೋಗ್ತೀನಿ. ಅಂದರೆ ಫಸ್ಟ್ ಶೋ ಬಂದಿರ್ತೀಚೆಗೆ ಆಡಿಯನ್ಸ್ ಒಪಿನಿಯನ್ ಹೆಂಗಿರುತ್ತೆ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಎಲ್ಲ ಪಿಕ್ಚರ್ಗೆ ಒಂದಕ್ಕೆ ಹೋಗಿದ್ದೀನಿ. ಬೇರೆ ಎಲ್ಲ ನಾವು ಹೋಗ್ಬೇಕಾದಾಗ ನಾವು ಈ ಶೋ ಆ ಶೋ ಅಂತಲ್ಲ, ಲೇಡೀಸ್ ಅಲ್ವಾ, ನೈಟ್ 12 ಗಂಟೆ ಶೋಗೂ ಕಾವೇರಿ ಥಿಯೇಟ್ರಲ್ಲೂ ಹೋಗ್ತಾ ಇದ್ವಿ ಬೆಂಗಳೂರಲ್ಲಿದ್ದಾಗ. ಆ ಥರ ಎಲ್ಲ ಪಿಕ್ಚರು ನೋಡಿದ್ದೀವಿ. ಇದು ಭಕ್ತ ಪ್ರಹ್ಲಾದ ಟಿಕೆಟ್ ಸಿಗ್ತಾ ಇರಲಿಲ್ಲ, ಅವಾಗ ಕಾವೇರಿ ಥಿಯೇಟ್ರಲ್ಲೇನೋ ಹಾಕಿದ್ರು, ಅದು ಅಲ್ಲೋಗಿ ಥಿಯೇಟ್ರ್ ನಂಗೆ ಅಷ್ಟು ನೆನಪಿಲ್ಲ, ಅವಾಗ ನೋಡಿದ್ದೀನಿ. ನೈಟಲ್ಲಿ ಯಾವಾಗೆಲ್ಲ 12 ಗಂಟೆ ಶೋ ಇರೋದಲ್ರಿ, ಆ ಶೋಗೆ ನಮ್ಮ ಮನೆಯವರೆಲ್ಲ ಊಟ ಅವಾಗಾದ್ರೆ ಎಲ್ಲ ಕಂಫರ್ಟಾಗಿ ಹೋಗಿ ಬಂದು ಮಲಗೋದು, ಬೆಳಿಗ್ಗೆ ಲೇಟಾಗಿ ಹೇಳೋದು, ಆ ಥರ ಜಾಸ್ತಿ ಹೋಯ್ತಾ ಇದ್ವಿ ನಮ್ಮ ಫ್ಯಾಮಿಲಿ. ಆಮೇಲೆ ಹಾಸನಲ್ಲೂ ಅಷ್ಟೇ ಎಲ್ಲ ಯಾವ್ದದು ಸಹ್ಯಾದ್ರಿ ಅಲ್ಲೆಲ್ಲ ಹೋಗಿದೀವಿ. ಅಣ್ಣವ್ರದ್ದು ಅಲ್ಲೇನು ಟಿಕೆಟೇ ಸಿಗ್ತಿರ್ಲಿಲ್ಲ ಬಿಡಿ, ಅವಾಗ ತುಂಬಾ ಕಷ್ಟ. ಬ್ಲ್ಯಾಕ್ ಅಲ್ಲಿ ಯಾವ್ದದು ರವಿಚಂದ್ರ ಅಂತ ಒಂದು ಪಿಕ್ಚರ್ ಬರುತ್ತಲ್ಲ, ಅದು ಆ ಥರ ಸುಮಾರು ಪಿಕ್ಚರ್. ಅನುರಾಗ ಅರಳಿತು ಪಿಕ್ಚರ್ಗೆ ಎಷ್ಟು ಕರ್ಕ ಹೋಗಿದ್ವಿ ಅಣ್ಣವ್ರದ್ದು. ಆ ಥರ ಫಸ್ಟ್ ಶೋ ಅಂತ ಹೋಗೋದು ಕಡಿಮೆ ನಾವು, ಲೇಡೀಸ್ ಅಲ್ವಾ. ನಮ್ಮ ಮನೆ ಗಂಡಸ್ರೆಲ್ಲ ಹೋಗ್ತಾರೆ, ಮತ್ತೆ ನಮ್ಮ ಜೊತೆನೂ ಬರೋರು. ಸೊ ನೀವು ಮೂವಿನ ನೋಡಿದ್ದಾದ್ಮೇಲೆ ತುಂಬಾ ಚೆನ್ನಾಗಿ ಜಡ್ಜ್ ಮಾಡ್ತೀರಮ್ಮ, ಈ ಮೂವಿ ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಅಷ್ಟಿಲ್ಲೇ ನೀವು ಪ್ರೊಡ್ಯೂಸರ್ ಆಗಿರೋದಿಲ್ಲ. ಸೊ ಕೆಲವೊಂದು ಮೂವೀಸ್ಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರುವಂತದ್ದೇ ಆಗಿರಲಿ ಅಥವಾ ಈಗ ಬಂದಿರುವಂತದ್ದೇ ಯಾಕೆ ಫೇಲ್ ಆಗ್ತಾ ಇದೆ ಬಾಕ್ಸ್ ಆಫೀಸ್ ನಲ್ಲಿ ಕತೆ ಹೇಳೋದ್ರಲ್ಲಿ? ಅದು ಒಬ್ರು ತಪ್ಪು ಹೇಳಕ್ಕಾಗಲ್ಲ. ಈಗ ಒಂದ್ ಮನೆ ನಡೀತಾ ಇರುತ್ತೆ, ಈರುಳ್ಳಿ ತಗೋಬಾ ಅಂದ್ರೆ ಮಗ ತರಲ್ಲ, ಅಡಿಗೆ ಮಾಡಿಲ್ಲ ಅಂತ ಅಮ್ಮನ ಮೇಲೆ ಬರುತ್ತೆ, ಆಮೇಲೆ ಇಲ್ಲ ಲೈಟ್ ಬಿಲ್ ಕಟ್ಟಿರಲಿಲ್ಲ, ಕರೆಂಟ್ ಇರಲಿಲ್ಲ, ಆ ಥರ ಯಾವ್ಯಾವ್ದ್ರ ಮೇಲೆ ಹೋಗುತ್ತೆ. ಯಾರನ್ನೂ ಜಡ್ಜ್ ಮಾಡೋಕ್ಕಾಗಲ್ಲ. ಅದು ಯಾತಕ್ಕೆ ಆಗ್ತಾ ಇಲ್ಲ ಅಂತ ನಾವು ಇವತ್ತು ಹೇಳಕ್ ಬರಲ್ಲ. ಎಲ್ಲಾನು ನೋಡ್ಕೊಂಡು ಮಾಡ್ಕೊಂಡು ಹೋದ್ರೆ ಆಗ್ಬೋದೇನು, ಎಲ್ಲಾದ್ರ ಮೇಲೂ ಕಾನ್ಸಂಟ್ರೇಷನ್ ಮಾಡ್ಬೇಕಾಗುತ್ತೆ. ಓಕೆ. ಸೊ ನಿರ್ದೇಶಕರು ಅಷ್ಟೇನೆ ಎಲ್ಲೋ ಒಂದು ಕಡೆ ನಮ್ಮ ಮೂವಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ ಹೇಳ್ಕೊಂತಾರೆ, ಬಟ್ ಆದ್ರೆ ಬಂದು ನೋಡಿದಾಗ ಕೆಲವು ಸರಿ ಕತೆ ಬೇರೆ ತರನೇ ಇರುತ್ತೆ. ಟೀಸರ್ ನಲ್ಲಿ ಟ್ರೈಲರ್ ನಲ್ಲಿ ಏನ್ ತೋರಿಸಿರ್ತಾರೆ ಅದು ಆ ರೀತಿಯಾದಂತ ಒಂದು ಘಟನೆಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದ್ ಕಡೆ ನಡೀತಿದೆ. ಸೊ ಎಲ್ಲ ಇಂಡಸ್ಟ್ರಿನಲ್ಲೂ ಕೆಲವೊಂದು ಪ್ರಾಬ್ಲಮ್ಗಳು ನಡೀತಿದೆ, ಬಟ್ ಆದ್ರೆ OTT ಬಂದಾದ್ಮೇಲೆ ಈ ರೀತಿಯಾದಂತ ಪ್ರಾಬ್ಲಮ್ಸ್ ಗಳು ಜಾಸ್ತಿ ಆಗಿದೆ. OTT ಅನ್ನೋದು ನಮ್ಮ ಕನ್ನಡಕ್ಕೆ ಸೀಮಿತವಾಗಿ ಒಂದು ಬೇಕು ಅಂತ ಹೇಳಿ ತುಂಬಾ ಜನ ಕೇಳ್ಕೊಂತಾರೆ, ಇನ್ ಕೆಲವರು ಬೇಡ ಅಂತಾನೆ ಹೇಳ್ತಾರೆ. ನಿಮ್ಮ ಒಂದು ಅಭಿಪ್ರಾಯ ಇದಕ್ಕೆ? ಅದು ಬೇಕು ಬೇಡ ಎಲ್ಲ ಕಾಲದಲ್ಲಿ ಎಲ್ಲ ಬರುತ್ತೆ, ಚಾಯ್ಸ್ ನಮ್ದು. ಹಂಗಾದ್ರೆ ಈಗ ನಾನು ಯಾವ್ದಾದ್ರು ಕಾಟ್ಯಾರ ಓಡ್ತು, ಚೆನ್ನಾಗೋಯ್ತು, ಮತ್ತೆ ಯಾಕೆ OTT ಇತ್ತಲ್ಲ ಅವಾಗ್ಲೂ ಜನ ಮನೇಲಿ ಪಿಕ್ಚರ್ ನೋಡ್ತಿದ್ರಲ್ಲ, ಯಾಕೆ ಹೋದ್ರು? ಟೇಸ್ಟ್ಫುಲ್ ಆಗಿ ಮಾಡಿಕೊಡ್ಬೇಕು ಅಂತ ನನ್ನ ಪ್ರಕಾರ. ಈಗ ಎಷ್ಟು ಅದೇನೋ ಮೊನ್ನೆ ಬಿಟ್ರಲ್ಲ ಕೊರಿಯನ್ ಮಲ್ಲಲ್ಲಿ ರೌಂಡಕ್ಕೆ ನಿಂತಿದ್ರು, ಅದೇ ಹೇಳ್ತೀನಲ್ಲ, ಅಡ್ವರ್ಟೈಸ್ ಮಾಡಬೇಕು ಅನ್ಸುತ್ತೆ ನನ್ನ ಪ್ರಕಾರ. ಒಳ್ಳೆ ಸಿನಿಮಾ ತೆಗ್ದಾಗ ಪ್ರಚಾರ ಕಡಿಮೆ ಆಗ್ಬೋದು, ಪ್ರಚಾರ ಸ್ವಲ್ಪ ಚೆನ್ನಾಗಿ ಮಾಡಬೇಕು. ಅದಕ್ಕೆ ಅದು ಗಿಮಿಕ್ ಇದೆ. ಈಗ ಹೆಂಗಿರುತ್ತೆ ಗೊತ್ತಾ, ಅಡುಗೆ ಮಾಡ್ಬೋದು, ನಾನು ತುಂಬ ಸೂಪರಾಗಿರೋ ಅಡುಗೆ ಮಾಡಿರ್ತೀನಿ, ನಾನು ತಂದು ನಿಮಗೆ ಕೊಟ್ಟರೆ ತಿಂತೀರಾ, ಇಲ್ಲ ಅಂದರೆ ನಾನು ಮಾಡಿರೋ ಅಡುಗೆ ವ್ಯರ್ಥ ಆಗುತ್ತೆ. ಪ್ರಚಾರ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ನನ್ನ ಸಿನಿಮಾ ಚೆನ್ನಾಗಿ ಮಾಡಿ, ಪ್ರಚಾರನೂ ಚೆನ್ನಾಗಿ ಮಾಡಿ, ಅದಕ್ಕೊಂದು ಏನೋ ಒಂದು ಸಣ್ಣದೇನೋ ಒಂದು ಪರ್ದೆ ಇದೆಯೇನೋ ಅದು ತೆಗಿಬೇಕು ಅನ್ಕೋತೀನಿ ನನ್ನ ಪ್ರಕಾರ. ಸಣ್ಣ ಪರ್ದೆ ಎಲ್ಲ ಮಾಡಿರ್ತಾರೆ, ಹೋಗಿ ಗ್ಲಾಸ್ಗೆ ಕುಗ್ತಾ ಇದ್ದೀವ ಅಂತ ಏನೋ ತಪ್ಪಿದೆ ಅಂತ ತಿಳ್ಕೊಬೇಕಷ್ಟೆ. ಇನ್ನು ಅಪ್ಪು ಸರ್ ಅವರ ಸಮಾಧಿ ಹತ್ರ ಹೋದಾಗ ನೀವು ಅಲ್ಲಿ ಒಂದ್ ಸ್ವಲ್ಪ ಭಾವುಕರಾಗ್ತೀರಾ. ಬಹಳಷ್ಟು ಜನ ಹೇಳ್ತಾರೆ, ಅಂದ್ರೆ ಇಷ್ಟು ದಿನ ಬಂದಿರ್ಲಿಲ್ಲ, ಮೂವಿ ಪ್ರಮೋಷನ್ಸ್ಗೋಸ್ಕರನೇ ಬಂದ್ರು ಅಂತ. ಖಂಡಿತ ಪ್ರಮೋಷನ್ಗೆ ಹೋಗಿರೋದು ನಾವು ಫಸ್ಟ್ ಪೂಜೆ ಮಾಡಿದ್ದೆ, ನಮ್ಮ ಸಿನಿಮಾ ಮಾಡಿದ್ದೀವಪ್ಪ ಅರ್ಸಪ್ಪ ಅಂತಾನೆ ಹೋಗಿರೋದು, ಯಾರಿಲ್ಲ ಅಂದಿದ್ದು. ಪ್ರಮೋಷನ್ಗೆ ಹೋಗಿದ್ದು, ನಾಳೆಯಿಂದ ಪ್ರಮೋಷನ್ನು, ನೀನು ನಮ್ಮ ಸಿನಿಮಾಗೆ ಒಂದು ಸ್ವಲ್ಪ ನಿನ್ನ ಒಂದು ಆಶೀರ್ವಾದ ಅಪ್ಪಾಜಿ ಅಮ್ಮಂದು, ಹಂಗೆ ಹೋಗಿ. ಈಗ ಇಲ್ಲಿಬ್ರು ಅವರೇ, ಈ ಕಡೆನೂ ಅಪ್ಪು ಅವನೇ, ನಾವೆಲ್ಲೋ ಇಲ್ಲಿಂದ ಎಲ್ಲಿಗೋ ಹೋದ್ರೆ ಅಪ್ಪುನೇ ಹುಡುಕೋದಂಗಿತ್ತು, ಎಲ್ಲ ಒಂದೇ ಹತ್ರ ಇದೆಲ್ಲ. ಅಂಬರೀಷನ ಆ ಕಡೆ ಅವರೇ. ಖಂಡಿತ ನಾವು ಹೋಗಿರೋದೇ ಪ್ರಮೋಷನ್ ಮಾಡಕ್ ಮುಂಚೆ ಹೋಗಿದ್ದೀವಿ. ಹಂಗಂತ ಇಷ್ಟು ದಿವಸ ನನಗೆ ಪ್ರೀತಿ ಇಲ್ಲ ಅಪ್ಪು ಮೇಲೆ ಅಂತಲ್ಲ, ನನ್ನ ಪ್ರೀತಿ ಏನು ಅಂತ ನಾನು ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಅದು ನನ್ನ ಪ್ರೀತಿ. ನಾನೆಲ್ಲ ಮಾಸ್ಟರ್ ಆನಂದನ ಪ್ರೀತಿ ಮಾಡ್ತೀನಿ, ನಮ್ಮ ಅಪ್ಪನ ಮಗುನಿಂದ ನೋಡಿದ್ದೀನಿ, ಬೇಬಿ ಶಮಿಲಿ ನಮ್ಮ ಆಡಿಯನ್ಸು, ನಾವು ಯಾವಾಗಾರ ಹೋಗ್ತೀವಿ. ಅದನ್ನ ಅವರು ಸಿನಿಮಾ ಮಾಡ್ಬಿಟ್ಟು ಅವ್ರನ್ನೂ ಹೋಗಕ್ಕೆ ಹೇಳಿ, ಯಾರು ಬೇಡ ಅಂತ. ನಮಗೆ ಅಂಬರೀಷಣ್ಣ ಅಂತ ಹೇಳಿದ್ರೆ ಬಹಳ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಸ್ಟ್ರೈಟ್ ಹಿಟ್ ಆಗಿ ಮಾತಾಡ್ತಾ ಇದ್ರು, ಅದು ಒಂದು ನೆನಪಾಗುತ್ತೆ. ಅದ್ ಬಿಟ್ರೆ ಇವಾಗ ಜಾಸ್ತಿ ಮೀಡಿಯಾದವರಿಗೆ ಎಕ್ಸಾಕ್ಟ್ ಆಗಿ ಅವ್ರು ಕೇಳಿದಂತ ಪ್ರಶ್ನೆಗಳಿಗೆ ಟಕ್ ಅಂತ ಹೇಳಿ ಟಕ್ಕರ್ ಕೊಡ್ತಿರೋಂಥವ್ರು ನೀವೇ ಮ್ಯಾಮ್. ದೊಡ್ಡ ವ್ಯಕ್ತಿಗೆ ನಮ್ನ ಯಾಕೆ ಹೋಲಿಸ್ತೀರ? ತುಂಬಾ ಅವ್ರು ತುಂಬಾ ಸಾಧನೆ ಮಾಡಿ ಹೋಗಿದ್ದಾರೆ, ಬಟ್ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಅದು ದಾಟಿ ಆ ಥರ ಇರ್ಬೋದೇನು ಮಾತಾಡೋ ಸ್ಟೈಲ್. ಎಲ್ಲರದ್ದು ಕನ್ನಡ, ನಾವು ಇದೇ ಕನ್ನಡ ತಾನೇ, ಹಳ್ಳಿ ಕನ್ನಡ ಹಂಗೆ ಬಂದಿರ್ಬೋದು.
ಓಕೆ ಅಮ್ಮ, ಕೊತ್ತಲ್ವಾಡಿ ಇದಾದ ನಂತರ ನಮಗೆ ಬಹಳಷ್ಟು ಕ್ಯೂರಿಯಾಸಿಟಿ ಇದೆ. ದೊಡ್ಡ ಬಜೆಟ್ ಫಿಲ್ಮ್ ಮಾಡ್ಬೋದಾ, ಅಥವಾ ಇವಾಗ ನಡೀತಾ ಇರುವಂತ ಒಂದು ಟ್ರೆಂಡ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾನ, ಅಥವಾ ಈ ಒಂದು ಮೂವಿನ ತೆಲುಗು ಮತ್ತೆ ಕನ್ನಡದಲ್ಲಿ ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಅಲ್ಲ, ನಾವು ಫಸ್ಟ್ ನಮ್ಮ ಕನ್ನಡಿಗರು ನಮಗೆ ರಿಸಲ್ಟ್ ಕೊಡ್ಲಿ. ಓಕೆ, ಅವ್ರು ತುಂಬಾ ಅವ್ರಿಗೆ ಇಷ್ಟ ಆಗಿ ಅವ್ರು ಯಾವ ತರ ರಿಸಲ್ಟ್ ಕೊಡ್ತಾರೆ ನೋಡ್ಕೊಂಡು ಆಮೇಲೆ ಆ ಬೇರೆ ಭಾಷೆಗೂ ನಮ್ದು ಪ್ಲಾನ್ ಇದೆ, ಇಲ್ಲ ಅಂತಿಲ್ಲ. ಓಕೆ, ಆದ್ರೆ ಫಸ್ಟ್ ಕನ್ನಡ ಆಡಿಯನ್ಸ್ ನಮ್ಗೆ ರಿಸಲ್ಟ್ ಕೊಡ್ಬೇಕು. ನಾನು ನಮ್ಮ ಕನ್ನಡಿಗ ರಿಸಲ್ಟ್ ತಗೊಳ್ಳದೆ ಪಕ್ಕದ ರಿಸಲ್ಟ್ ತಗೊಳಕ್ ಆಗಲ್ಲ. ಇಲ್ಲಿ ಕೊಟ್ಟಾಗ ಅಲ್ಲಿ ಟೇಸ್ಟಿಗೆ ನಾವು ತಿಳ್ಕೊಬೋದು, ಈ ಟೇಸ್ಟ್ ಇದೆ, ಇದಕ್ಕಿನ್ನೇನು ಒಂಚೂರು. ಈಗ ನಾವು ಕನ್ನಡದಲ್ಲಿ ಯಾವ ಥರ ಮಾತಾಡ್ತೀವಿ ಅದು ಕನ್ನಡ ಒಪ್ಕೊಬಿಟ್ರೆ ಇನ್ನು ತೆಲುಗುಗೂ ಓಕೆ ಈ ಸ್ಟೈಲ್ ಇಷ್ಟ ಆಗುತ್ತೆ ಅಂತ ಏನೋ ಚೇಂಜ್ ಮಾಡ್ಕೊಬೋದು. ಫಸ್ಟ್ ನಮ್ಮ ಪ್ರಿಫರೆನ್ಸು ನಮ್ಮ ಸ್ಥಳ ಮೊದಲು, ಆಮೇಲೆ ಅದಕ್ಕೆ ಮಾಡ್ತೀವಿ, ಇಲ್ಲ ಅಂತಿಲ್ಲ. ಆದರೆ ಇಲ್ಲಿ ರಿಸಲ್ಟ್ ಬಂದರೆ ಮಾಡ್ತೀವಿ. ಬಿಕಾಸ್ ಪ್ರೆಸ್ ಮೀಟ್ ನಲ್ಲಿ ತೆಲುಗು ಪ್ರೆಸ್ ರಿಪೋರ್ಟರ್ಸ್ ಕೂಡ ಬಂದಿದ್ರು. ಅಂಡ್ ತೆಲುಗು ತುಂಬಾನೇ ಚೆನ್ನಾಗಿ ಮಾತಾಡ್ತೀರಾ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಹೆಂಗೆ ತೆಲುಗು ಮಾತಾಡೋದು ಅಂತ ಹೇಳಿದ್ರೆ, ನೀವು ಬೇಸಿಕಲಿ ಇವಾಗ ಯಾರೋ ಕಲ್ತ್ಬಿಟ್ಟು ಮಾತಾಡೋಂಥದ್ದಲ್ಲ, ಅದು ತುಂಬಾ ನ್ಯಾಚುರಲ್ ಆಗಿ ಆ ನೇಟಿವಿಟಿಗೆ ತಕ್ಕನಾಗಿ ಹೆಂಗ್ ತೆಲುಗು ಮಾತಾಡ್ತಾರೆ ಅದೇ ರೀತಿ. ಅದು ಹಿಂಗ್ ಬಂದಿದ್ದು ಅಂದ್ರೆ ಯೂಟ್ಯೂಬ್ ಫಸ್ಟ್ ಮಾಮೂಲಿ ಬೆಂಗಳೂರು ತೆಲುಗೆ ಬರ್ತಿತ್ತು. ಯೂಟ್ಯೂಬ್ ನೋಡ್ತಾ ನೋಡ್ತಾ ಪ್ಯೂರ್ ಮಾತಾಡೋದು ಕಲ್ತಿದ್ದು. ಅಂದ್ರೆ ಫಸ್ಟ್ ಬೆಂಗಳೂರು ಕನ್ನಡ ಅರ್ಧ ತೆಲುಗು ಅರ್ಧ ಸೇರ್ಸ್ಕೊಂಡ್ ಮಾತಾಡ್ತಿದ್ದು. ಆಮೇಲೆ ಅದನ್ನ ಅಡ್ಗೆ ಎಲ್ಲ ನೋಡ್ತೀನಿ, ಆಮೇಲೆ ಇಂಟರ್ವ್ಯೂಸ್ ನೋಡ್ತೀನಿ, ಅವಾಗ ಕಲ್ತಿದ್ದದು ಬಂದಿದ್ದು ಹಂಗೆ. ಅಂದ್ರೆ ಎಷ್ಟರೂ ಅಷ್ಟೇನೆ, ನಿಮ್ಮ ರೀತಿಯಲ್ಲಿ ನಾವು ಎಲ್ಲೇ ಹೋದ್ರು ಅಲ್ಲಿ ಒಂದು ಲ್ಯಾಂಗ್ವೇಜ್ ನ ಫಸ್ಟ್ ಕಲಿತಾರೆ. ಅಲ್ಲಿದು ಲ್ಯಾಂಗ್ವೇಜ್ ನ ಫಸ್ಟ್ ಅಡ್ರೆಸ್ ಮಾಡಿ ಅದಾದ್ಮೇಲೆ ಅಲ್ಲಿ ಜನನ ಮಾತಾಡಿಸ್ತಾರೆ. ಆ ಭಾಷೆನ ಪೂರ್ತಿ ಕಲ್ತ್ಬಿಟ್ಟು ಅವ್ರ ಜೊತೆ ಕನೆಕ್ಟ್ ಆಗ್ತಾರೆ. ಇದೇ ರೀತಿಯಾಗಿ ಅವರು ಬೆಳೆದಂತ ಒಂದು ಹಾದಿ ಏನಿತ್ತು ಅದು ಸುಗಮವಾಯ್ತು ಅಂತಾನೆ ಹೇಳ್ಬೋದು. ಅಂಡ್ ಮೇ ಬಿ ನಿಮ್ಮಿಂದನೇ ಆ ಒಂದು ಗುಣ ಬಂದಿರಬಹುದು ಅನ್ಸುತ್ತೆ. ಗೊತ್ತಿಲ್ಲ, ಅದು ಗೊತ್ತಿಲ್ಲ ಅವನಿಗೆ. ಅವನ ತೆಲುಗು ಎಲ್ಲ ಅವನಿಗೆ ಟಚ್ಚು ಇಲ್ಲ ಮಗುನಲ್ಲಿ, ಹೌದು, ಅದೇನು ಗೊತ್ತಿಲ್ಲ. ಅವನು ಬರೀ ಕನ್ನಡ ಮಾತಾಡೋನು. ಅದು ಹೆಂಗ್ ಬಂತು ಅಂದ್ರೆ, ಅವನು ಕಾಲೇಜು ಹಿಂದಿ ಓದಲ್ ಬಂತು, ಇಂಗ್ಲೀಷ್ ಬಂತು, ಓದ್ಕೊಂಡಿದ್ದಾನೆ ಬಂತು. ಅಂದರೆ ಅಂಥ ಪ್ಯೂರ್ ಬಂತು ಅಂತಲ್ಲ. ಆಮೇಲೆ ಬುಕ್ಗಳು ಓದ್ತಿದ್ದ ಅವನು, ಅವಾಗವಾಗ ಪುಸ್ತಕ ಓದ್ತಾನೆ ಅವನು. ಅವಾಗ ಈಗಿಲ್ಲ ಎಲ್ಲೋ ಗೊತ್ತಿಲ್ಲ ನನಗೆ. ಆಮೇಲೆ ನೋಡ್ತಾನೆ, ಎಲ್ಲನೂ ಅಬ್ಸರ್ವ್ ಮಾಡ್ತಾನೆ. ಆಮೇಲೆ ಭಾಷೆಗಳು ಹೆಂಗೆ ಕಲ್ತ ತೆಲುಗು ಎಲ್ಲ ಅಂದರೆ ಅದೇ ಎಲ್ಲೋ ಅವನು ಪ್ರಾಕ್ಟೀಸ್ ಮಾಡಿರ್ತಾನೆ. ಏಕೆಂದರೆ ಅವನೊಬ್ಬ ಆರ್ಟಿಸ್ಟ್, ಎಲ್ಲ ಭಾಷೆಗೆ ಹೋದ್ಮೇಲೆ ಎಲ್ಲ ಭಾಷೆ ಬರಬೇಕಲ್ಲ, ಹಾಗಾಗಿ ಕಲ್ತಿದ್ದಾನೆ. ಕಲಿತು ಮಾತಾಡ್ತಾನೆ. ಕಲಿಬೇಕಲ್ವ, ಅವನ್ನೆಲ್ಲ ಜನನೂ ಇಷ್ಟಪಡ್ತಾರೆ ಅಂದರೆ ಕಲ್ತು ಮಾತಾಡ. ನನಗೆ ಅಷ್ಟೆಲ್ಲ ಭಾಷೆ ಬರಲ್ಲ. ಆ ತೆಲುಗು ಒಂದು ಬರುತ್ತೆ, ತೆಲುಗು ನನ್ನಿಂದ ಬಂದಿದ್ದಲ್ಲ, ಅವನೇ ಎಲ್ಲನೂ ಕಲ್ತ್ಕೊಂಡಿರೋದು. ಅದು ಹೆಂಗೆ ಬಂತು ನಂಗೆ ಗೊತ್ತಿಲ್ಲ. ಓಕೆ. ಅಂಡ್ ಸರ್, ಬೇಸಿಕಲಿ ನಾವು ತುಂಬಾ ದಿನಗಳಿಂದ ಕಾಯ್ತಾ ಇರ್ತೀವಿ. ಬಿಕಾಸ್ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಕೊಡ್ಬೇಕು ಅಂತ ಹೇಳಿದ್ರೆ ದೊಡ್ಡ ಪ್ರೊಡಕ್ಷನ್ ಬರಬೇಕು ಅಥವಾ ದೊಡ್ಡ ಮೂವೀಸ್ ಗಳನ್ನೇ ಬರಬೇಕು ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ. ಸೊ ಈ ಒಂದು ರೂಲ್ ಇವಾಗ ಸೇಮ್ ಸ್ಟಿಕ್ ಆಗ್ಬಿಟ್ಟಿದೆ. ಬಿಕಾಸ್ ಒಂದು ದೊಡ್ಡ ಮೂವಿ ಬಂದ್ರೆ ಮಾತ್ರನೇ ಮೂವಿ ಹಿಟ್ ಆಗುತ್ತೆ, ಥಿಯೇಟರ್ಗೆ ಜನ ಬರ್ತಾರೆ ಅನ್ನೋದು ಒಂದು ವದಂತಿ ತುಂಬಾನೇ ಜಾಸ್ತಿ ಸೃಷ್ಟಿ ಆಗ್ತದೆ. ಇದು ಸತ್ಯನ ಸುಳ್ಳ ಸರ್? ಇದು ನನ್ಗೆ ಅಂದ್ರೆ ಇವಾಗ ಒಂದು ದೊಡ್ಡ ಪ್ರೊಡಕ್ಷನ್ ಬಂದ್ರೇನೆ ಅಥವಾ ಒಂದು ದೊಡ್ಡ ಹೀರೋಗಳದ್ದು ಮೂವಿ ಬಂದ್ರೇನೆ ಇವಾಗ ಮೂವಿ ಓಡ್ತಾ ಇರೋದು ಅಲ್ಲ. ಅಲ್ಟಿಮೇಟ್ಲಿ ನಿಮ್ ಕಥೆ ಅಟ್ರಾಕ್ಟ್ ಮಾಡ್ಬೇಕಲ್ಲ. ಈಗ ನಾನು ಸಿನಿಮಾ ಅಭಿಮಾನಿ, ನಾನು ಎಲ್ಲ ಹೀರೋಗಳ ಪಿಕ್ಚರ್ ನೋಡೋದಕ್ಕೆ ಇಷ್ಟಪಡ್ತೀನಿ. ಆದರೆ ಕಥೆ ಭಾಳ ಮುಖ್ಯ ಆಗುತ್ತೆ. ಈಗ ಆ ಕಥೆ ಚೆನ್ನಾಗಿದ್ರೆ ಎಲ್ಲ ಸಿನಿಮಾಗೂ ಬಂದೇ ಬರ್ತಾರೆ. ಸೊ ನಮ್ಮ ಕಥೆ ತುಂಬ ಚೆನ್ನಾಗಿದೆ. ಆಗಸ್ಟ್ 1ಕ್ಕೆ ನಮ್ಮ ಸಿನಿಮಾ ರಿಲೀಸು. ದಯವಿಟ್ಟು ಕಿರಾತಕಕ್ಕೆ ಎಷ್ಟ್ರಿ ಬಜೆಟು? ಕಿರಾತಕ ಆಗಿನ ಕಾಲದಲ್ಲಿ ಒಂದು ಕಡಿಮೆ ಬಜೆಟ್ ಅಲ್ವಾ? ಕಿರಾತಕ ಓಡ್ಲಿಲ್ವೇನ್ರಿ? ಕತೆ ಚೆನ್ನಾಗಿತ್ತು, ಓಡ್ತು. ಇವತ್ತಿಗೂ ನಮ್ಮ ಹಾಸನಲ್ಲಿ ದಿನ ನೋಡ್ತಾರೆ. ಅದಕ್ಕೆ ಜನಕ್ಕೆ ಥಿಯೇಟ್ರಲ್ಲಿ ಕೂತಾಗ ಇಲ್ಲ ನಗಿಸ್ಬೇಕು, ಇಲ್ಲ ಸೆಂಟಿಮೆಂಟು ಎಲ್ಲ ಇದ್ರೆ ನೋಡ್ತಾರೆ. ನೀವು ದೊಡ್ಡವರು ಚಿಕ್ಕವರು ಅಂತಿಲ್ಲ. ನೀವು ಸ್ಲಮ್ಮಲ್ಲೂ ಬಿರಿಯಾನಿ ಕೊಟ್ಟರೆ ತಿಂತಾರೆ, ಪ್ಯಾಲೇಸಲ್ಲಿ ಕೊಟ್ಟರು ತಿಂತಾರೆ, ಟೇಬಲ್ ಮೇಲೆ ಕೊಟ್ಟರು ತಿಂತಾರೆ. ಕ್ವಾಲಿಟಿ ಟೇಸ್ಟು ಬೇಕು ಅಷ್ಟೇ. ಸೊ ಜಾಸ್ತಿ ನೀವು ಪ್ರೀತಿಯಿಂದ ಮಾಡಿ ಬಡಿಸುವಂತ ಅಡಿಗೆ, ಬಿಕಾಸ್ ನೀವು ಕೆಲವೊಂದು ಉದಾಹರಣೆ ಕೊಟ್ಟಾಗ ಜಾಸ್ತಿ ಊಟಕ್ಕೆ ಮತ್ತೆ ಅಡಿಗೆಗೆ ರಿಲೇಟ್ ಮಾಡಿದ್ದೆ. ಸೊ ನಿಮ್ಮ ಏನ್ ರಿಲೇಟ್ ಮಾಡಿದ್ದೆ ಅಂದ್ರೆ ಈಗ ಹೇಳ್ದಂತ ಮಾತಂದ್ರೆ ಅಡಿಗೆಗೆ ರಿಲೇಟ್ ಮಾಡ್ತೀರಾ ಕೆಲವೊಂದು ಮಾತು. ಬಿರಿಯಾನಿ ಚೆನ್ನಾಗಿರೋದು ಕೊಟ್ರೆ ತುಂಬಾ ಚೆನ್ನಾಗಿ ಜನ ಇಷ್ಟಪಡ್ತಾರೆ ಅಂತ ಟೇಸ್ಟ್ ಹುಡುಕಿ ನೀವು ಹೋಟ್ಲ್ ಎಷ್ಟೇ ದೂರ ಇರ್ಲಿ ಹೋಯ್ತೀರಾ? ಹೌದು, ದುಡ್ಡು ನೋಡಲ್ಲ, ಜಾಗ ದೂರ, ಪೆಟ್ರೋಲು ಇಲ್ಲ, ಎಷ್ಟೊತ್ತಲ್ಲಾರು ತರ್ಸ್ಕೊತೀರಿ. ಯಾಕೆ? ರುಚಿಗೆ. ಕಂಪ್ಲೀಟ್ ಮಾಡ್ತೀನಿ ಪ್ರಶ್ನೆ. ಅದೇ ತರ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಎಷ್ಟೊತ್ತಾರಾಗ್ಲಿ ಎಲ್ಲೋ ಕೆಲಸ ಬಿಟ್ಟು, ಆಮೇಲೆ ನಮ್ಮಲ್ಲಿ ಇನ್ನೊಂದು ಅಭ್ಯಾಸ ಇದೆ, ಅದೊಂದು ಕ್ವಾಲಿಟಿ ರೂಢಿಸ್ಕೋಬೇಕು. ಹೆಂಗೇಳಿ, ಈಗ ನಾವು ಎಷ್ಟೊತ್ತಾದ್ರಾಗ್ಲಿ
ಅದೇನೋ ಒಂದು ರೂಢಿ ಮಾಡ್ಕೊಂಡಿರ್ತೀವಲ್ಲ, ಹಂಗೆ ಸಿನಿಮಾನೇ ಒಂದು ನಾವೆಲ್ಲರೂ ಸೇರಿ ರೂಢಿ ಮಾಡ್ಕೋಬೇಕು. ನಮ್ಮ ಅಳಿಯ ಇದ್ದಾರೆ ಆಂಧ್ರದವರು, ಅವರು ತುಂಬ ಬ್ಯುಸಿ ಇರ್ತಾರೆ. ರಾತ್ರಿ 12 ಗಂಟೆಗಾರ ಅವ್ರ ಭಾಷೆ ಸಿನಿಮಾ ಬಂದರೆ ಹೋಗಿ ನೋಡ್ಬೋತಾರೆ. ಅಂದರೆ ಆ ಥರ ಟೈಮ್ ಕೊಡ್ತಾರೆ. ಆಂಧ್ರದವರು ಈ ಬೇರೆಯವರೆಲ್ಲ ನಾವು ಕನ್ನಡದವ್ರು ಅದು ರೂಢಿಸ್ಕೊಂಡಿಲ್ಲ. ಸೊ ನಿಮ್ಮ ಕೈಯಾರ ತುಂಬಾನೇ ಸ್ಪೆಷಲ್ ಆಗಿ ಮಾಡಿ ಬರ್ಸೋಂತ ಫುಡ್ ಎಸ್ ಸರ್ ಇಷ್ಟ ಆಗುವಂಥದ್ದು? ಅವ್ನಿಗೆ ಎಲ್ಲ ಇಷ್ಟ ನಾನು ಮಾಡೋದು. ಬಟ್ ಆದರೆ ಚಿತ್ರಾನ್ನ ಅವನಿಗೆ ತುಂಬ ವೆರೈಟಿ ಚಿತ್ರಾನ್ನಗಳು ಮಾಡ್ತೀನಿ. ಅದರಲ್ಲಿ ಅವನು ತುಂಬ ಇಷ್ಟಪಟ್ಟು ತಿಂತಾನೆ. ಸಾಸಿವೆ ಚಿತ್ರಾನ್ನ, ಲೆಮನ್ ಚಿತ್ರಾನ್ನ, ಪುಳಿಯೋಗರೆ, ಆಮೇಲೆ ಹುಳಿ ಆ್ಯಂಡ್ ಹುಣಸೆ ಹಣ್ಣು ಹಾಕಿ ನಮ್ಮ ಹಳ್ಳಿ ಕಡೆ ಒಂದು ಮಾಡ್ತಾರೆ. ಆ ಥರ ಎಲ್ಲ ಬಾತ್ಗಳು, ಗೀ ರೈಸ್ಗಳು ಎಲ್ಲ ತಿಂತಾನೆ. ಬಟ್ ಅವನಿಗೆ ಎಲ್ಲ ನಾವು ಮಾಡೋ ಅಡುಗೆ ಎಲ್ಲ ಇಷ್ಟ. ಬಟ್ ಬಿರಿಯಾನಿನೂ ತಿಂತಾನೆ, ಚಿಕನ್ ಫ್ರೈ ಒಂದು ಇಷ್ಟ ಅವನಿಗೆ, ನಾನು ಮಾಡ್ತೀನಿ. ಆ ಥರದ್ದೆಲ್ಲ ಇಷ್ಟ ಅವನಿಗೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ತಿಂತಾನೆ. ಬಟ್ ನಂಗೆ ಈಗ ತುಂಬ ದಿನ ಆಯ್ತು ಅವ್ನು ಡಯಟ್ ಫುಡ್ ತಿಂತಾನೆ. ಈಗ ಏನು ಇಷ್ಟನೋ ಗೊತ್ತಿಲ್ಲ.